ಹಾಗೆ ನಿನ್ನೆ ವಿನಯ್ ಗೌಡ ಅವ್ರಿಗೆ ನೀವು ಹೇಳಿದ್ರಿ ಅತ್ತಿಗೆ ನಾ ಭೇಟಿ ಆಗ್ತೀನಿ ಅಂತ. ಭೇಟಿ ಆಗಿದ್ರಾ? ಮ್ಯಾಮ್ ಭೇಟಿ ಆಗಿಲ್ಲ, ಬಟ್ ತುಂಬ ಮಾತಾಡ್ತಾ ಇದೀವಿ. ಅವರು ಬ್ಯುಸಿಲಿದ್ದಾರೆ, ನಾನು ಬ್ಯುಸಿಲಿದ್ದೀನಿ. ಆ್ಯಂಡ್ ಟೈಮ್ ಇದಾಗ್ತಾ ಇಲ್ಲ, ಬಟ್ ನಾವು ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ. ಆ್ಯಂಡ್ ಬಂದ ತಕ್ಷಣ ನಾನು ಫಸ್ಟ್ ಕಾಲ್ ಮಾಡಿದ್ದು ಅವ್ರಿಗೆ. ನಾನು ಭರತಿಗೆ ವಿನಯ್ ಅವ್ರಿಗೆ ಒಂದೇ ಹೇಳಿ ಬಂದಿದ್ದು, ಗೆದ್ಕೊಂಬನ್ನಿ ಬ್ರೋ ಅಂತ. ಆ್ಯಂಡ್ ಅವ್ರು ಅದೇ ಇದ್ರಲ್ಲಿ ಹೋಗ್ತಾ ಇದ್ದಾರೆ ಮ್ಯಾಮ್. ಅಂದರೆ ವಿನಯ್ ಅವ್ರು ಗೆದ್ರೆ ನಂಗೆ ಅಷ್ಟೇ ಖುಷಿ ಆಗುತ್ತೆ, ನಾನು ಗೆದ್ದಷ್ಟೇ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ವೈಫ್ ಹತ್ರನೂ ಮಾತಾಡಿದೆ, ಮಗನ ಹತ್ರನೂ ಮಾತಾಡಿದೆ. ಆ್ಯಂಡ್ ಅಲ್ಲೊಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿತ್ತು ಮ್ಯಾಮ್, ನನ್ನ ಮತ್ತು ವಿನಯ್ ಮಧ್ಯ. ಆ್ಯಂಡ್ ನಾನು ಹೊರಗಡೆ ಬಂದಮೇಲೆ ಒಂದು ಪೋಸ್ಟು ಹಾಕಿದ್ದೆ ವಿನಯ್ ಅವ್ರ ಜೊತೆ, ನಾನು ಅವ್ರನ್ನ ಹಗ್ ಮಾಡಿರೋದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬ್ರದರ್ಲಿ ಬಾಂಡ್ ಅದು. ಆ್ಯಂಡ್ ಅದು ಪ್ರಾಬಬ್ಲಿ ಇನ್ನೂ ಇರುತ್ತೆ, ಹೊರಗಡೆ ಬಂದಮೇಲೂ ಇರುತ್ತೆ. ಓಕೆ. ನ್ಯೂ ಇಯರ್ ರೆಸೊಲ್ಯೂಷನ್ ಏನಾದರೂ ಮಾಡ್ಕೊಂಡಿದ್ದೀರಾ? ಹೊಸ ಪ್ಲ್ಯಾನ್ಗಳನ್ನ ಏನಾದರೂ ಮಾಡ್ಕೊಂಡಿದ್ದೀರಾ? ನನಗೆ ಏನು ಅಂದರೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನಾನು ಅಲ್ಲೇ ಪಟ್ಟಂತ ಒಪ್ಕೊಂಬಿಡ್ತೀನಿ, ಅಲ್ಲೇ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡೋದು, ಒಂದು ವರ್ಷ ಆಗಕ್ಕೆ ಕಾಯೋದು, ಐ ಆಮ್ ನಾಟ್ ಸಮನ್ ಲೈಕ್ ದ್ಯಾಟ್. ಸೊ ನನ್ನಲ್ಲಿ ಏನೇನು ತಪ್ಪುಗಳಿದೆ, ನನ್ನ ಏನೇನು ಗುಣಗಳು ಅಷ್ಟು ಇಟ್ಸ್ ನಾಟ್ ಗ್ರೇಟ್, ಅದನ್ನು ನಾನು ತಿದ್ಕೊಳ್ಳೋಕೆ ಡೈಲಿ ಟ್ರೈ ಮಾಡ್ತಾ ಇರ್ತೀನಿ. ಅಂದರೆ ಒನ್ ಆಫ್ ದ ಅಂದರೆ ಮನುಷ್ಯರದು ಮೇಜರ್ ಪರ್ಪಸ್ ಲೈಫಲ್ಲಿ ಏನು ಅಂದರೆ ಇಟ್ಸ್ ಬೆಟರ್ಮೆಂಟ್. ಪ್ರತಿದಿನ ಅವ್ರು ಬೆಟರ್ ಆಗಬೇಕು. ಅಂದರೆ ಇವತ್ತು ನೀವು ನೆನ್ನೆಗಿಂತ ಬೆಟರ್ ಆಗಿಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್ ಅಂತ. ಸೊ ಫೈನಲಿ ನಿಮ್ಮ ಫ್ರೆಂಡ್ ರಕ್ಷಿತ್ ಅವ್ರ ಬಗ್ಗೆ ಹೇಳೋದಾದ್ರೆ? ಮ್ಯಾಮ್, ರಕ್ಷಿತ್ ಅವರು ಕನ್ನಡತಿ ಟೈಮಿಂದ ನನಗೆ ಗೊತ್ತು. ಆ್ಯಂಡ್ ನಾವೆಲ್ಲ ಕಲರ್ಸಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಆ್ಯಂಡ್ ನಾನು ಹೇಳ್ದಂಗೆ ನನಗೆ ಡ್ಯಾನ್ಸ್ ಅಂದರೆ ತುಂಬ ಗೌರವ ಇದೆ ಮ್ಯಾಮ್. ಅದು ತುಂಬ ಒಂಥರ ಒಳ್ಳೆ ಆರ್ಟ್ ಫಾರ್ಮ್. ಆ್ಯಂಡ್ ಡ್ಯಾನ್ಸ್ ಹೇಳ್ಕೊಡೋರ ಬಗ್ಗೆ ಇನ್ನೂ ಗೌರವ ಇದೆ. ಸೊ ರಕ್ಷಿತ್ ಅವರು ನನಗೆ ಕರೆದ ತಕ್ಷಣ ಐ ಡೆಂಟ್ ಥಿಂಕ್ ಅಬೌಟ್ ಇಟ್, ಮತ್ತೆ ಎರಡನೇ ಸತಿ ಯೋಚನೆ ಮಾಡಲಿಲ್ಲ, ಪಟ್ಟಂತ ಒಪ್ಕೊಂಡೆ. ಆ್ಯಂಡ್ ಇಲ್ಲಿ ಬಂದು ಎಲ್ಲ ಮಕ್ಕಳನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಇಟ್ಸ್ ಸೊ ಮಚ್ ಫನ್. ಆ್ಯಂಡ್ ನಾವೇನೋ ನಮ್ಮದು ಟೆನ್ಷನ್ಗಳಲ್ಲಿ ಇರ್ತೀವಿ, ನಮ್ದು ಏನೋ ಜಂಜಾಟದಲ್ಲಿ ಇರ್ತೀವಿ. ಸೊ ಮಕ್ಳನ್ನ ಮೀಟ್ ಮಾಡಿದ್ರೆ ಅದೊಂಥರ ನಾವು ರಿಜ್ಯೂನೇಟ್ ಆಗ್ತೀವಿ, ಖುಷಿ ಆಗುತ್ತೆ. ಆ್ಯಂಡ್ ಓಕೆ. ಸ್ನೇಹಿತರೆ, ತುಂಬ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಆ್ಯಂಡ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರಿ. ಹಾಗೇನೆ ಒಳ್ಳೊಳ್ಳೆ ಧಾರಾವಾಹಿ ಸಿನಿಮಾಗಳ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಿ ತೆರೆಗೆ. ಆದಷ್ಟು ಬೇಗ ನಿಮ್ಮನ್ನ ನಾವು ನಟನಾಗಿ ನೋಡೋಕ್ಕೆ ಇಷ್ಟಪಡ್ತೀವಿ. ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಇದಾಗಿತ್ತು ಸ್ನೇಹಿತವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.